ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾನ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಸೀಗಡಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 60 ಗ್ರಾಮ್ ಆಗೋಷ್ಟು ಸೀಗಡಿ ತೊಗೊಂಡಿದ್ದೀನಿ. ಸೀಗಡಿನ ನೀಟಾಗಿ ಇಲ್ಲಿ ಹುರಿತಾ ಇದ್ದೀನಿ. ಒಂದು 70-60 ಗ್ರಾಮ್ ಇದೆ ಇದು. ನೀಟಾಗಿ ಇದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಇದು ನೋಡಿ, ಈ ಸೀಗಡಿಗೆ ಯಾವುದೇ ಬಣ್ಣ ಕೂಡ ಹಾಕಿಲ್ಲ. ಕೆಲವು ಸೀಗಡಿಗಳಲ್ಲಿ ಬಣ್ಣ ಕೂಡ ಹಾಕಿರ್ತಾರೆ. ಇದು ನೋಡಿ, ಯಾವುದೇ ಬಣ್ಣ ಹಾಕಿಲ್ಲ. ಎಷ್ಟು ಸ್ವಲ್ಪ ಬೆಳ್ಳಗೆ ಇದೆ. ಈ ಥರ ಇದ್ದರೆ ಬಣ್ಣ ಹಾಕಿಲ್ಲ, ಸ್ವಲ್ಪ ಕೆಂಪು ಕಾಣಿಸುತ್ತೆ ನೋಡಿ, ಅದರಲ್ಲಿ ಬಣ್ಣ ಹಾಕಿರ್ತಾರೆ. ಈಗ ಸೀಗಡಿ ಹುರಿದು ರೆಡಿಯಾಗಿದೆ. ಇನ್ನೊಂದು ಕಡೆ ಮಸಾಲೆಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಇವಾಗ ಜಾರಿಗೆ ನಾನಿಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ತೆಂಗಿನಕಾಯಿ, ಟೊಮೊಟೊನ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಇದೆಲ್ಲ ನೀಟಾಗಿ ರುಬ್ಕೋಬೇಕಾಗುತ್ತೆ. ಇದೆಲ್ಲ ನೀಟಾಗಿ ರುಬ್ಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಮತ್ತು ಹುಣಸೆಹಣ್ಣು ಮೇನ್ ಬೇಕಾಗಿರೋದು ಇದಕ್ಕೆ. ಹುಣಸೆಹಣ್ಣನ್ನು ನೆನೆ ಹಾಕಿದ್ದೀನಿ. ಮತ್ತು ಸೀಗಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ, ನಾನು ಪಾತ್ರೆ ಬಿಸಿಲಿಟ್ಟಿದ್ದೀನಿ. ಪಾತ್ರೆ ಬಿಸಿ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುತ್ತೆ ಅಷ್ಟೇ ಅದು. ಮತ್ತು ಒಂದು ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮಡಿಕೆ ಇದ್ದರೆ ಮಡಿಕೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ಥರ ಹುಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಮಡಿಕೆ ಇದೆ, ಮೇಲ್ಗಡೆ ಎತ್ತಿಟ್ಟಿದ್ದೀನಿ. ಹಾಗಾಗಿ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮಡಿಕೆಯಲ್ಲಿ ಮಾಡಿದ್ರೆ ಈ ಥರ ಸಾಂಬಾರೆಲ್ಲ. ಈರುಳ್ಳಿನ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಅದು ಫ್ರೈ ಆದ ನಂತರ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗಾದ್ಮೇಲೆ ಈ ಮಸಾಲೆನ ಹಾಕ್ಕೋಬೇಕಾಗುತ್ತೆ. ಮಸಾಲೆನ ಹಾಕ್ಕೊಂಡು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಮತ್ತು ಈರುಳ್ಳಿ ಎಲ್ಲದರಲ್ಲಿ ಈ ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನು ಸಹ ಇಲ್ಲಿ ಹಾಕ್ಕೋತಾ ಇದ್ದೀನಿ. ರುಬ್ಬಾಗಬೇಕಾದ್ರೆ ಇದನ್ನು ಹಾಕ್ಬೋದಿತ್ತು, ನಾನು ರುಬ್ಬೋದಕ್ಕೆ ಹಾಕಿಲ್ಲ. ಸಪ್ರೇಟಾಗಿ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಡು ಹಿಡಿದಿರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ನೀಟಾಗಿ ಮಿಕ್ಸ್ ಆದ ನಂತರ ನಾನೇನೋ ಖಾರ ರುಬ್ಬಿಟ್ಟಿದ್ದೀನಲ್ಲ ಜಾರು, ಆ ಜಾರಲ್ಲಿ ಇದಕ್ಕೆ ನೀರು ಹಾಕ್ಕೋತೀನಿ. ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೋತೀನಿ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನೀಟಾಗಿ ಮಸಾಲೆ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಈ ಎಣ್ಣೆ ಬಿಡೋ ಟೈಮಲ್ಲೇ ನಾವು ಜಾರಲ್ಲಿ ತೊಳೆದ್ಬಿಟ್ಟು ನೀರು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಖಾರ ರುಬ್ಬಿರ್ತೀವಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲಿ. ಮತ್ತು ನೀರು ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೂ ಒಂಚೂರು ಬಿಡ್ದಂಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸೀಗಡಿ ಹುಳಿ, ಮೀನು ಹುಳಿ ಮಾಡಿದಾಗೆಲ್ಲ ತುಂಬ ಕಮ್ಮಿನೇ ಮಾಡಬೇಕು. ತೀರಾ ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನೀಟಾಗಿ ಇದೆಲ್ಲ ಮಿಕ್ಸ್ ಆಗಿದೆ. ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇಟ್ ಮುಚ್ಚಿದ್ದೀನಿ. ಇವಾಗ ಒಂದು 10 ನಿಮಿಷ ಬಿಟ್ಟು ತೆಗೆದಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಸೀಗಡಿನ ಹಾಕ್ತಾಯಿದ್ದೀನಿ. ನಾನು ತೊಳೆದು ನೆನೆಸಿಟ್ಟಿದ್ದೆ ಈ ಸೀಗಡಿನ ಸ್ವಲ್ಪ ಟೈಮು. ಇವಾಗ ಸೀಗಡಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೀಗಡಿ ನೆನೆಸಿದಷ್ಟು ತುಂಬ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕ್ಲಿಯರಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ಮಾಡ್ಬೋದು ಈ ಥರ ಸೀಗಡಿ ಸಾಂಬಾರು ಎಲ್ಲನೂ. ಇವಾಗ ನೋಡಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ ಒಂದು ಬಾಕಿ ಇದೆ. ಮೇನ್ ಏನು ಹಾಕಬೇಕು ಗೊತ್ತಾ, ಇದಕ್ಕೆ ಹುಣಸೆ ಹುಳಿನ ಮೇನ್ ಹಾಕಬೇಕು. ಇವಾಗ ಇದು ಸ್ವಲ್ಪ ಕುದೀಲಿ. ಇದು ಕುದಿದ ನಂತರ ನಾನು ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ನಾನು ಇದಕ್ಕೆ ಹುಣಸೆ ಹುಳಿನ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ತೀನಿ. ನೋಡಿ, ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದ್ರ ನೀರನ್ನು ಮಾತ್ರ ನಾನು ತೆಗೆದಿಟ್ಟಿದ್ದೆ. ಇವಾಗ ಹುಣಸೆ ಹುಳಿನ ಹಾಕಿಬಿಟ್ಟು ಇದು ಜಾಸ್ತಿ ಟೈಮ್ ಬೇಯಿಸಬಾರ್ದು. ಯಾಕಂದರೆ ಹುಣಸೆ ಹುಳಿ ಹಾಕಿದ್ಮೇಲೆ ಯಾವುದೇ ಸಾಂಬಾರಾಗಲಿ ಕೈ ಬಂದುಬಿಡುತ್ತೆ. ಅದಕ್ಕೆ ಜಾಸ್ತಿ ಟೈಮ್ ಇದನ್ನು ಬೇಯಿಸಬಾರ್ದು. ಒಂದು ಸ್ವಲ್ಪ ಟೈಮ್ ಅಷ್ಟೇ ಆಫ್ ಮಾಡಬೇಕಾಗುತ್ತೆ. ಮತ್ತು ಲಾಸ್ಟಲ್ಲಿ ನೋಡಿ, ಇಲ್ಲಿ ಸಾಂಬಾರು ರೆಡಿಯಾಗಿದೆ. ನಾನಿವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ರುಬ್ಬೋದಕ್ಕೆ ಹಾಕಿಲ್ವಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವು ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಒಳ್ಳೆ ಚಿಕನ್ ಸಾಂಬಾರು ಥರ ಕಾಣಿಸ್ತಾ ಇದೆ. ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ಬಾಣ್ತಿಯರಿಗೆ ತುಂಬ ಒಳ್ಳೆಯದು. ಈ ಸೀಗಡಿ ಸಾಂಬಾರಲ್ಲಿ ಬಾಣ್ತಿಯರು ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಹಾಲು ಬರುತ್ತೆ.
ಅದಕ್ಕೋಸ್ಕರ ಬಾಣಂತಿಯರಿಗೆ ಜಾಸ್ತಿ ಕೊಡ್ತಾರೆ. ಸೀಗಡಿ ಚಟ್ನಿ, ಸೀಗಡಿ ಸಾಂಬಾರು, ಸೀಗಡಿ ಕರಿ ಈ ಥರ ಎಲ್ಲ ಕೊಡ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನೋ ಗೊತ್ತಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ಪದೇ ಪದೇ ಕೇಳ್ಕೊಳ್ಳೋದು, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.